ಕೋಲಾರದಲ್ಲಿ ಪೊಲೀಸರ ಮೇಲೆ ಮಾಜಿ ರೌಡಿಯೊಬ್ಬ ದುರ್ವರ್ತನೆಯನ್ನ ತೋರಿದ್ದ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ಪೊಲೀಸರ ಮೇಲೆ ಮಾಜಿ ರೌಡಿ ದುರ್ವರ್ತನೆ ತೋರಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಳಿಯಾಳ ಪಿಎಸ್ಐ ಬಸವರಾಜ್ ಮಬನೂರನನ್ನ ಅಮಾನತು ಮಾಡಲಾಗಿದೆ. ಯಾಕೆ ಪಿಎಸ್ಐನನ್ನ ಅಮಾನತು ಮಾಡಲಾಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಠಾಣೆಯ 8 ಜನ ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಿ ಈಗ ಆದೇಶ ಹೊರಡಿಸಲಾಗಿದೆ. ಉತ್ತರ ಕನ್ನಡದ ಎಸ್ಪಿ ದೀಪನ್ ಆದೇಶವನ್ನ ಹೊರಡಿಸಿದ್ದಾರೆ. ಕುಡಿದ ಮತ್ತಿನಲ್ಲಿ ರೌಡಿ ಶೀಟರ್ ಮಂಜುನಾಥ್ ಗಲಾಟೆ ಮಾಡಿದ್ದ, ಪೊಲೀಸರಿಗೆ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿದ್ದ ಇದ್ದ. ಆದರೂ ಕೂಡ ಪೊಲೀಸ್ ಸಿಬ್ಬಂದಿಗೆ ತಡಿಸ್ತಾ ಇದ್ರೂ ಕೂಡ ಜೀಪ್ನಿಂದ ಇಳಿದಿರಲಿಲ್ಲ ಪಿಎಸ್ಐ. ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ರು ಸುಮ್ಮನಿದ್ರು ಪಿಎಸ್ಐ ಬಸವರಾಜ್. ಹಾಗಾಗಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ ಎಸ್ಪಿ ದೀಪನ್. ಜಿಲ್ಲೆಯ ಕೆಳ ಹಂತದ ಪೊಲೀಸ್ ಅಧಿಕಾರಿಯಾಗಿದ್ದು ಪಿಎಸ್ಐ ಬಸವರಾಜ್ ವಿರುದ್ಧ ಈಗ ಎಸ್ಪಿ ದೀಪನ್ ಆದೇಶವನ್ನ ಹೊರಡಿಸಿದ್ದಾರೆ. ಪಿಎಸ್ಐ ಕಾರ್ನಲ್ಲೇ ಕುತ್ಕೊಂಡಿದ್ರು, ಜೀಪ್ನಲ್ಲೇ ಕುತ್ಕೊಂಡಿದ್ರು. ಈ ಸಂದರ್ಭದಲ್ಲೇ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಆ ಮಾಜಿ ರೌಡಿ ಶೀಟರ್ ಹಲ್ಲೆ ಮಾಡಿದ್ದಾನೆ, ನಿಂದಿಸಿದ್ದಾನೆ. ಆದರೂ ಕೂಡ ಏನು ಕ್ರಮ ಕೈಗೊಂಡಿರಲಿಲ್ಲ.